ಎಸ್ ಮೂರ್ತಿ ಅವೆಲ್ಲ ಅರಣ್ಯ ಭೂಮಿಗಳು ಈಗ ಇವರು ಅರಣ್ಯ ಅಂತವ್ರೆ ಅಂತ ಕೆಲವರು. ರಾಜ್ಯ ಅಹಿಂದ ಚಳುವಳಿಯ ಮುಖ್ಯ ಸಂಚಾಲಕರ ಅಧ್ಯಕ್ಷತೆಯಲ್ಲಿ ಸಭೆ. ಶಿವಮೊಗ್ಗ ನಗರದ BH ರಸ್ತೆಯ ಸರ್ಕಿಟ್ ಹೌಸ್ನಲ್ಲಿ. ರಾಜ್ಯ ಅಹಿಂದ ಚಳುವಳಿಯ ಮುಖ್ಯ ಸಂಚಾಲಕ ಮೂರ್ತಿ ಎಸ್ ಅವರ ಅಧ್ಯಕ್ಷತೆಯಲ್ಲಿ ಜೂನ್ 17, 2026 ಬುಧವಾರ ಸಂಜೆ ಸಭೆ ನಡೆಯಿತು. ಸಭೆಯಲ್ಲಿ ಮುಳುಗಡೆಗೊಂಡ ಶರಾವತಿ ಸಂತ್ರಸ್ತರ ಅವರಿಗೆ ಹಕ್ಕುಪತ್ರ ನೀಡುವ ಕುರಿತು, ಶರಾವತಿ ಪಂಪ್ ಸ್ಟೋರ್ ವಿರೋಧದ ಕುರಿತು, ಕಾಂತರಾಜ್ ಆಯೋಗದ ವರದಿ ಬಿಡುಗಡೆಯಾಗಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟದ ಕುರಿತು, ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣೆಯ ಕುರಿತು ಇನ್ನೂ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಸಭೆಯಲ್ಲಿ ರಾಜ್ಯ ಅಹಿಂದ ಉಪ ಸಂಚಾಲಕರು ಮಹಮ್ಮದ್ ಸನಾವುಲ್ಲಾ, ನಗರದ ಮಹದೇವಪ್ಪ, ಜಿಲ್ಲಾ ಸಂಚಾಲಕರು ಎಸ್.ಪಿ. ಶೇಷಾದ್ರಿ, ಎಚ್. ರಾಜಪ್ಪ, ಚಂದ್ರಪ್ಪ ಎಕೆ, ಕರಿಯಪ್ಪ, ಭಾಸ್ಕರ್ ಬಾಬು, ಚನ್ನವೀರಪ್ಪ ಗಾಮನಗಟ್ಟಿ, ವಿಜಯಕುಮಾರ್, ಶ್ರೀನಿವಾಸ್, ಪರಮೇಶ್ವರಪ್ಪ, ಶಿವಕುಮಾರ್, ಜಫ್ರುಲ್ಲಾ ಖಾನ್, ಆರ್.ಟಿ. ನಟರಾಜ್, ನೇತಾಜ್ ಇಕ್ಬಾಲ್ ಹಾಗೂ ಇತರ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಸಂಚಾಲಕರಾದಂಥ ಎಸ್ ಮೂರ್ತಿ ಸಾಹೇಬರು ಇವತ್ತು ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದಾರೆ. ಅವ್ರು ಯಾವುದೋ ಖಾಸಗಿ ಕಾರ್ಯಕ್ರಮನೂ ಇತ್ತು ತೀರ್ಥಹಳ್ಳಿಯಲ್ಲಿ, ಅದು ಮುಗಿಸ್ಕೊಂಡು ಇಲ್ಲ ಜಿಲ್ಲಾ ಸಮಿತಿಯವರಿಗೆ ಒಂದು ಸತಿ ನಾನು ಭೇಟಿ ಮಾಡಬೇಕಂತ ಹೇಳಿ ಅಪೇಕ್ಷೆ ಪಟ್ಟರು. ಅದರ ಪ್ರಕಾರ ತುರ್ತಾಗಿ ನಾವು ಪ್ರಮುಖರಿಗೆ ಇಲ್ಲಿ ಫೋನ್ ಮೂಲಕ ಆಹ್ವಾನ ಮಾಡಿದ್ವಿ. ನಾನು ಮುಖ್ಯ ಸಂಚಾಲಕರಿಗೆ ಜಿಲ್ಲೆಗೆ ಆಗಮಿಸಿದ್ದಕ್ಕೆ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ಜೊತೆಗೆ ನಮ್ಮ ರಾಜ್ಯ ಕೃಷಿ ಸಮಾಜದ ಅಧ್ಯಕ್ಷರಾದಂಥ ನಮ್ಮ ನಗರ ಮಹದೇವಪ್ಪ ಅವರು ಈ ಒಂದು ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಮತ್ತು ನಮ್ಮ ಜಿಲ್ಲಾ ಸಂಚಾಲಕರು ಇಲ್ಲಿ ಎಲ್ಲ ಇರೋರೆಲ್ಲ ಹಿರಿಯ ಸಂಚಾಲಕರು, ನಮ್ಮ ಎಸ್.ಪಿ. ಶೇಷಾದ್ರಿ ಅವರು ಈ ಒಂದು ಸಂದರ್ಭಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಒಂದು ಸ್ವಾಗತವನ್ನು ಬಯಸ್ತೇನೆ. ಈಗ ನಮ್ಮ ಭದ್ರಾವತಿ ಕುರುಬ ಸಮಾಜದ ಪ್ರಮುಖರಾದಂಥ ನಮ್ಮ ಕರಿಯಪ್ಪ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಮತ್ತು ಇಲ್ಲ ಒಂದು 4 ಜನ ಇದೆ. ಕ್ರಿಶ್ಚಿಯನ್ ಸಮುದಾಯದ ಪ್ರಮುಖರು ಭಾಸ್ಕರ್ ಬಾಬು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತೀನಿ. ಮತ್ತು ನಮ್ಮ ಚಂದ್ರಪ್ಪ ಅವರು ಸೀನಿಯರ್ ಸಂಚಾಲಕರು ನಮ್ಮ ಜಿಲ್ಲಾ, ಅವ್ರಿಗೂ ಸ್ವಾಗತ ಬಯಸ್ತೀನಿ. ಮತ್ತು ವಿಜಯ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತೀನಿ. ನಮ್ಮ ಚನ್ನವೀರಪ್ಪ ಗಮನಿಟ್ಟಿ ಅವರು ಎಲ್ಲ ಸಭೆಗಳಲ್ಲಿ ಬಂದು ಭಾಗವಹಿಸ್ತಾರೆ. ಅವ್ರಿಗೂ ನಾನು ಸ್ವಾಗತ ಮಾಡ್ತೀನಿ. ಆಮೇಲೆ ನಮ್ಮ ಶಿವಕುಮಾರ್ ಅವರು ಶಿಕಾರಿಪುರ್, ನಮ್ಮ ನಗರ ಮಹದೇವಪ್ಪರ ಆತ್ಮೀಯವರು, ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ. ಜಫ್ರುಲ್ಲಾ ಖಾನ್ ಅವ್ರಿಗೂ ನಾನು ಸ್ವಾಗತ ಬಯಸ್ತೀನಿ. ಹಿರಿಯ ಮತ್ತು ಪರಮೇಶ್ವರಪ್ಪರು ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಮತ್ತು ನಮ್ಮ ನಟರಾಜ್ ಅವರು ತುಂಬ ಗೌರವ ಕೊಟ್ಟು ಅವ್ರು ಬರ್ತಾರಲ್ಲ, ತುಂಬ ಸಂತೋಷ, ಅವ್ರಿಗೂ ಸ್ವಾಗತ ಬಯಸ್ತೀನಿ. ಆಮೇಲೆ ನೇತಾಜಿ ಇಕ್ಬಾಲ್ ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಇವರು ಒಂಚರ್ ರಾಜಪ್ಪರು ಎಲ್ಲಿ ಹೋಗ್ಬಿಟ್ರು, ಅವ್ರ ಅಬ್ಸೆನ್ಸಲ್ಲಿ ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ ನಾನು. ಓಕೆ, ಈಗ ನಮ್ಮ ಮುಖ್ಯ ಸಂಚಾಲಕರು ತಮಗೆಲ್ಲ ಉದ್ದೇಶಿಸ್ಬೇಕಂತ ಹೇಳಿ ನಾನು ಕೇಳ್ಕೊಂತೀನಿ. ಈಗ ಹೊಸ ಸರ್ಕಾರ ಬಂದಿದೆ ರಾಜ್ಯದಲ್ಲಿ, ಅವ್ರನ್ನ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ಅವ್ರನ್ನ ಆನರ್ ಮಾಡಬೇಕು ಒಂದು ಕಡೆ. ಅದೇ ಸಭೆಯಲ್ಲಿ ಇಡೀ ರಾಜ್ಯದ್ದು ಬೀದರಿಂದ ಚಾಮರಾಜನಗರದವರೆಗೂ ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರದು ಏನು ಒಂಚೂರು ಜ್ವಾಲಂತ ವಿಚಾರಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಅವನ್ನ ಆ CM ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶ ಚರ್ಚೆ ಆಯಿತು. ಈಗ CM ಕರ್ಕೊಂಡ್ಬಂದು ಬರೀ ಮನವಿ ಕೊಡೋದು ಬೇಡ,
ಮನವಿ ಕೊಡೋದ್ರ ಜೊತೆಗೆ ಈಗ ರಾಜ್ಯದಲ್ಲಿ ಹೊಸ ಮನ್ವಂತರ ಥರ ಸ್ವಲ್ಪ ಕಾಂಗ್ರೆಸ್ಸು ಆ ರಾಜ್ಯದಲ್ಲಿ ಸ್ವಲ್ಪ ಆಡಳಿತ ಚುಕ್ಕಾಣಿನ ಬದಲಾವಣೆ ಮಾಡಿದೆ. ನಿಮಗೆಲ್ಲ ಮಾಹಿತಿ ಇದೆ. DK ಶಿವಕುಮಾರ್ CM ಆಗಿದ್ದಾರೆ. ಕ್ಯಾಬಿನೆಟ್ ಕೂಡ ಎಲ್ಲ ಹೊಸ ಕ್ಯಾಬಿನೆಟ್ ಕಾನ್ಸ್ಟಿಟ್ಯೂಟ್ ಆಗಿದೆ. ಹೊಸ ಚೀಫ್ ಮಿನಿಸ್ಟರ್ಗೆ ಮತ್ತು ಹೊಸ ಕ್ಯಾಬಿನೆಟ್ಗೆ ನಾವು ಒಂದು ಟೌನ್ ಹಾಲೋ ಅಥವಾ ರವೀಂದ್ರ ಕಲಾಕ್ಷೇತ್ರನೋ ಎಲ್ಲನ ಅವ್ರನ್ನ ಇನ್ವೈಟ್ ಮಾಡಿ ಅವ್ರಿಗೆ ನಮ್ಮ ಸಂಘಟನೆದು ಒಂದು ವಿಡಿಯೋ ಜೊತೆಗೆ ಬೀದರಿಂದ ಚಾಮರಾಜನಗರದವರೆಗೂ ಏನು ನಮ್ಮ ಅಹಿಂದ ಸಮುದಾಯಗಳದ್ದು ಮೂಲ ಸಮಸ್ಯೆಗಳು ಜ್ವಾಲವಂತವಾಗಿ ಉಳ್ಕೊಂಡಿದ್ದಾವೆ, ಅವನ್ನ ಆ ಸರ್ಕಾರದವ್ರ ಗಮನಕ್ಕೆ ತರಬೇಕು ಅನ್ನೋದು, ಆಮೇಲೆ ಮನವಿನ ಸಲ್ಲಿಸ್ಬೇಕು ಅನ್ನೋದು, ಆದ ನಂತರ ಅವ್ರಿಗೆ ಆನರ್ ಮಾಡಬೇಕು ಅನ್ನೋದು, ಇದು ಚರ್ಚೆ ಮಾಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ. ಇದು ನಿಮ್ಗೆ ಎರಡನೇ ಮಾಹಿತಿ. ಮುಂದುವರೆದು ನಿಮಗೆ ಮಾಹಿತಿ ಕೊಡೋದಾದರೆ ನಮ್ಮ ಶಿವಮೊಗ್ಗ ಭಾಗದ್ದು ನೀವು ಇನ್ನೂ ಸೇರ್ಪಡೆ ಮಾಡ್ತೀನಿ. ಬಟ್ ಈಗ ರೆಡಿ ಇರೋದು ಒಂಚೂರು ನಾವು ರೆಡಿ ಮಾಡ್ಕೊಂಡಿರೋದು ಮನವಿನ ವಿಸ್ತಾರವಾಗಿ ರೆಡಿ ಮಾಡಿದ್ದೀವಿ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸ್ವಲ್ಪ ಹೈಲೈಟ್ಸ್ ಮಾಡಿದ್ದೀವಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿದ್ರೆ ನಾನು ಒಂಚೂರು ಓದಬೇಕು, ನೀವು ಕೇಳಬೇಕಷ್ಟೇ. ಆಮೇಲೆ ಚರ್ಚೆ ಮಾಡೋಣ. ರಸಪ್ಪ ಒಂಚೂರು ಎಸ್ಸೆ ಟೈಪ್ ಕೂಡ ಹೇಳೋಕ್ಕೆ ಒಂದು ಸಬ್ಜೆಕ್ಟ್ ರೆಡಿ ಮಾಡಿದ್ದೀವಿ ನೋಡಿ. ಒಂಚೂರು ಹೇಳ್ತಾ ಹೋಗ್ತೀನಿ, ಒಂಚೂರು ತಾಳ್ಮೆಯಿಂದ ಕೇಳ್ಕೊಂಬಿಡಿ. ಕರೆಕ್ಷನ್ಸ್ ನಾನು ವೆಲ್ಕಮ್ ಮಾಡ್ತೀನಿ. ನೀವು ಸೀನಿಯರ್ ಸ್ವಲ್ಪ ಸೀರಿಯಸ್ ಆಗಿ ಇದನ್ನು ಕೇಳಬೇಕು. ಚೂರು ಎಸ್ಸೆ ಟೈಪ್ ಇದೆ. ಸಮಾಜವಾದ ನೆಲದ ಶರಾವತಿ ಸಂತ್ರಸ್ತರ ಆಕ್ರಂದನಗಳು. ಸಮಾಜವಾದ ನೆಲದ ಶರಾವತಿ ಸಂತ್ರಸ್ತರ ಆಕ್ರಂದನಗಳು ಅಂತ ಹೆಡ್ಲೈನ್ ಕೊಟ್ಟಿದ್ದೀವಿ. ಒಂಚೂರು ಎಸ್ಸೆ ಟೈಪ್ ಇದೆ, ಒಂಚೂರು ತಾಳ್ಮೆಯಿಂದ ಕೇಳ್ಬಿಡಿ. 1939ರಲ್ಲಿ ರಾಜ್ಯದ ಜಲವಿದ್ಯುತ್ ಯೋಜನೆಗಳಿಗಾಗಿ ಬ್ರಿಟಿಷ್ ಪ್ರೆಸಿಡೆನ್ಸಿ ನಿಯಂತ್ರಣದಲ್ಲಿದ್ದ ಮೈಸೂರು ಸಂಸ್ಥಾನವು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಬಾರಂಗಿ ಹೋಬಳಿಯ ಮಡೇನೂರು ಗ್ರಾಮದಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಹಿರೇಭಾಸ್ಕರ ಅಣೆಕಟ್ಟು ನಿರ್ಮಿಸಿತು. ಈ ಕಾಮಗಾರಿಯು 1939ರಲ್ಲಿ ಅಂದಿನ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಡಿಗಲ್ಲನ್ನು ಇಡುವ ಮೂಲಕ ಪ್ರಾರಂಭವಾಗಿ 1947ರಲ್ಲಿ ಮುಕ್ತಾಯಗೊಂಡಿತು. 1957ರಲ್ಲಿ ರಾಜ್ಯದ ವಿದ್ಯುತ್ ಬೇಡಿಕೆ ಹೆಚ್ಚಳದಿಂದ ಮತ್ತಷ್ಟು ಜಲವಿದ್ಯುತ್ ಯೋಜನೆಗಳಿಗಾಗಿ ಸ್ವತಂತ್ರ ಭಾರತದ ಮೈಸೂರು ಸರ್ಕಾರ ಸದರಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಸ್ಥಳದಲ್ಲಿ ಅದೇ ಶರಾವತಿ ನದಿಗೆ ಅಡ್ಡಲಾಗಿ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಿಸಿತು. ಈ ಕಾಮಗಾರಿಯು 1957ರಲ್ಲಿ ಪ್ರಾರಂಭವಾಗಿ 1964ರಲ್ಲಿ ಮುಕ್ತಾಯಗೊಂಡಿತು. ಈ ಹಿಂದಿನ ಹಿರೇಭಾಸ್ಕರ ಅಣೆಕಟ್ಟು ಹೊಸದಾದ ಈ ಲಿಂಗನಮಕ್ಕಿ ಅಣೆಕಟ್ಟು ನೀರಿನಲ್ಲಿ ಮುಳುಗಡೆ ಆಯಿತು. ಮೇಲಿನ ಎರಡು ಅಣೆಕಟ್ಟುಗಳ ನಿರ್ಮಾಣ ಮತ್ತು ಹಿನ್ನೀರಿನ ಕಾರಣಗಳಿಂದ ಶಿವಮೊಗ್ಗ ಜಿಲ್ಲೆ ಸಾಗರ ಮತ್ತು ಹೊಸನಗರ ತಾಲೂಕುಗಳ ಪೈಕಿ ಅಧಿಕೃತವಾಗಿ 166 ಗ್ರಾಮಗಳು, ಅನಧಿಕೃತವಾಗಿ 180 ಗ್ರಾಮಗಳು ಮುಳುಗಡೆಯಾಗಿವೆ. ಒಟ್ಟು ಅಂದಾಜು 15,549.29 ಎಕರೆ ಕೃಷಿ ಭೂಮಿ ಮುಳುಗಡೆಯಾಗಿದೆ. 12,500 ಎಕರೆ ಭತ್ತದ ಬೆಳೆ, 965 ಎಕರೆ ಅಡಿಕೆ ಬೆಳೆ, 2,300 ಎಕರೆ ಕುಸ್ಕಿ ಭೂಮಿ ಮುಳುಗಡೆಯಾಗಿದೆ. ಮುಳುಗಡೆಯಾದ ಈ ಭೂಮಿಗಳನ್ನು ಸುಮಾರು 7,000 ಕುಟುಂಬಗಳು, ಆ ಕುಟುಂಬಗಳ ಕನಿಷ್ಠ 30 ಸದಸ್ಯರುಗಳು ಕಳೆದುಕೊಂಡಿದ್ದಾರೆ. ತಾವು ಉಳುಮೆ ಮಾಡಿ ಬದುಕುತ್ತಿದ್ದ ಜಮೀನು, ತೋಟ, ಮನೆ, ಕೊಟ್ಟಿಗೆ, ಕುಲದೇವರುಗಳ ದೇವಸ್ಥಾನ ಇತ್ಯಾದಿಗಳೆಲ್ಲವನ್ನು ಈ ಕುಟುಂಬಗಳು ಕಳೆದುಕೊಂಡಿವೆ. ಯೋಜನಾ ಸಂತ್ರಸ್ತರಾಗಿ ಕಳೆದ 65 ವರ್ಷಗಳಿಂದ ತಲೆಮಾರುಗಳು ಬದಲಾಗುತ್ತಾ ಪರಿಹಾರ ಕಾಣದೆ ಬದುಕು ಸವಿಸುತ್ತಿವೆ. ಭೂಮಿ ಕಳೆದುಕೊಂಡ ಈ ಸಂತ್ರಸ್ತರ ಬಹುತೇಕ ಕುಟುಂಬಗಳಿಗೆ ಅಂದಿನ ರಾಜ್ಯ ಸರ್ಕಾರಗಳು 1960ರ ದಶಕದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ, ಶಿಕಾರಿಪುರ, ತೀರ್ಥಹಳ್ಳಿ, ಹೊಸನಗರ, ಭದ್ರಾವತಿ ತಾಲೂಕುಗಳಲ್ಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಸುಮಾರು 19,667.08 ಎಕರೆ ಜಮೀನುಗಳನ್ನು ಪರಿಹಾರವಾಗಿ ನೀಡಿದೆ. ಕಂದಾಯ ಭೂಮಿ ಕೊರತೆಯಿಂದ
ನೀಡಿರುವ ಈ ಪರಿಹಾರದ ಭೂಮಿ ಪೈಕಿ ಸುಮಾರು 9,947 ಎಕರೆ ಅರಣ್ಯ ಭೂಮಿ ಸೇರಿದೆ. ಈ ಅರಣ್ಯ ಭೂಮಿಯನ್ನು ಅಂದಿನ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ 34 ಸರ್ಕಾರಿ ಆದೇಶಗಳಲ್ಲಿ ಕಂದಾಯ ಇಲಾಖೆಗೆ ಹಸ್ತಾಂತರಿಸಿದೆ. ಅದರಂತೆ ಸಂತ್ರಸ್ತರಿಗೆ ಪಹಣಿಗಳನ್ನು ದಾಖಲುಗೊಳಿಸಿ ಭೂಮಿಯ ಕಂದಾಯ ಹಕ್ಕುಪತ್ರಗಳನ್ನು ಸರ್ಕಾರ ಅಂದಿನ ದಿನಗಳಲ್ಲಿ ನೀಡಿದೆ. ಪರಿಹಾರ ಭೂಮಿ ಹಂಚಿಕೆ ಪಡೆದ ಸಂತ್ರಸ್ತರು ಸದರಿ ಭೂಮಿಗಳನ್ನು ಅಂದಿನಿಂದ ಸಾಗುವಳಿ ಮಾಡುತ್ತಿದ್ದಾರೆ. ಕಂದಾಯ ಭೂಮಿ ಕೊರತೆ, ಅಂದಿನ ಅಧಿಕಾರಿಗಳ ಅಸಹಕಾರ ಮತ್ತು ನಿರ್ಲಕ್ಷ್ಯತನಗಳಿಂದ ಈ ಯೋಜನೆ ಸಂತ್ರಸ್ತರ ಪೈಕಿ ಕೆಲವರಿಗೆ 65 ವರ್ಷಗಳು ಕಳೆದರೂ ಈವರೆಗೂ ಪರಿಹಾರ ಭೂಮಿ ಸಿಕ್ಕಿಲ್ಲ. ಕನಿಷ್ಠ ಅರಣ್ಯ ಭೂಮಿ ಆದರೂ ಈ ಸಂತ್ರಸ್ತರಿಗೆ ಸಿಕ್ಕಿಲ್ಲ. 19,000 ಚಿಲ್ಲರೆ ಎಕರೆ ಅರಣ್ಯ ಭೂಮಿ ಕೊಟ್ಬಿಟ್ಟಿದ್ದಾರೆ. 1 ಲಕ್ಷ ಚಿಲ್ಲರೆ ಕೊಟ್ಟಿದ್ದಾರೆ ಒಟ್ಟು ಭೂಮಿ. ಅದ್ರಲ್ಲಿ ಕಂದಾಯ ಭೂಮಿ ಇದೆ, ಅದಕ್ಕೆ ಅರಣ್ಯ ಭೂಮಿ 19,000 ಚಿಲ್ಲರೆ. ಅದ್ರೊಳಗಡೆ 65 ಕುಟುಂಬಗಳಿಗೆ ಈ ಕ್ಷಣದವರೆಗೂ 65 ವರ್ಷ ಕಳೆದ್ರು ಒಂದು ಭೂಮಿ ಕೊಟ್ಟಿಲ್ಲ ಅವ್ರಿಗೆ. ಇವೆಲ್ಲ ಅಂಕಿ ಸಂಖ್ಯೆ ಸರ್ಕಾರದಲ್ಲೇ ತಗೊಂಡಿರೋದು. 1980ರಲ್ಲಿ ರಾಷ್ಟ್ರದಲ್ಲಿ ಭಾರತ ಸರ್ಕಾರ, ಒಂಚೂರು ಕೇಳಿಸ್ಕೊಂಬಿಡಿ, ಇದು ನಮ್ಮೂರು ಇದು. ಈಗ ಇವ್ರು ಸೀನಿಯರ್ ಇದ್ದಾರಲ್ಲ, ಏನಕ್ಕೆ 1980ರಲ್ಲಿ ರಾಷ್ಟ್ರದಲ್ಲಿ ಭಾರತ ಸರ್ಕಾರದ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಜಾರಿಗೆ ಬಂದಿತು. ಈ ಕಾನೂನು ಪೂರ್ವದಲ್ಲಿ ರಾಜ್ಯ ಸರ್ಕಾರಗಳ ಪ್ರಾಧಿಕಾರಗಳು ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಭೂ ಮಂಜೂರಾತಿ ಕಾಯ್ದೆ ಮತ್ತು ನಿಯಮಗಳು ಹಾಗೂ ಇತರೆ ಕಾನೂನಾತ್ಮಕ ನಿಯಮಗಳ ಅಡಿಯಲ್ಲಿ ಅರಣ್ಯ ಭೂಮಿಯನ್ನು ಒಂದು ವೇಳೆ ಮಂಜೂರು ಮಾಡಿದ್ದರೆ ಅಂತಹ ಅರಣ್ಯ ಭೂಮಿಯನ್ನು ಭಾರತ ಸರ್ಕಾರದ ಅರಣ್ಯ, ಪರಿಸರ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ನವದೆಹಲಿ ಇವರ ಅನುಮತಿ ಪಡೆದು ಡಿನೋಟಿಫಿಕೇಶನ್ ಮಾಡಲು ಈ ಕಾನೂನಿನಲ್ಲಿ ಅವಕಾಶ ಕಲ್ಪಿಸಿತು. 80ರಲ್ಲಿ ಒಂದು ಕಾನೂನು ತಂದರು ಸೆಂಟ್ರಲ್ ಗೌರ್ಮೆಂಟ್ನವರು. ಬಿಫೋರ್ ದಟ್ ಏನನ್ನ ಅರಣ್ಯ ಭೂಮಿ ಯಾರಿಗಾನ ನೀವು ಯಾವ್ದಾನ ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಮಾಡಿದ್ರೆ ಈ ಕಾಯ್ದೆ ಅಡಿ ಆ ಹಳೆ ಡೇಟ್ಗೆ ಘಟನೋತ್ತರವಾಗಿ ಅದನ್ನೆಲ್ಲ ಡಿನೋಟಿಫಿಕೇಶನ್ ಮಾಡೋಕ್ಕೆ ಅವಕಾಶ ಈ ಕಾನೂನು ಬಂತು. ಆ ಕಾನೂನು ಬಂದ ತರುವಾಯ ಶಿವಮೊಗ್ಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 24 ಮತ್ತು 64J ರಲ್ಲಿ ಅವಕಾಶಗಳನ್ನು ಪಡೆದು ಅರಣ್ಯ ಭೂಮಿ ಸಾಗುವಳಿ ಮಾಡುತ್ತಿದ್ದ ಮೇಲಿನ ಯೋಜನಾ ಸಂತ್ರಸ್ತರುಗಳಿಗೆ ನೋಟಿಸ್ ನೀಡುವ, ತೆರವುಗೊಳಿಸಲು ಸೂಚನೆ ನೀಡುವ, ಅರಣ್ಯ ಭೂಮಿ ಒತ್ತುವರಿ ಕೇಸ್ ಹಾಕುವ ಬೆದರಿಕೆಗಳನ್ನು ಒಡ್ಡಲು ಪ್ರಾರಂಭಿಸಿದರು. ಹೊಸ ಕಾಯ್ದೆ ಬಂತಲ್ಲ, ಅದು ಬಿಟ್ಬಿಟ್ರು. ಇವರು ಹಳೆ ಕಾಯ್ದೆಗೆ ಅರಣ್ಯ ಕಾಯ್ದೆ ಅಂತ ಇದೆ 63ದು, ಅದರಲ್ಲಿ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವೆಲ್ಲ ನೋಟಿಸ್ ಕಾಪಿಗಳಿದ್ದಾವೆ. ಆ ಕಾಲದಲ್ಲಿ ಲಭ್ಯವಿದ್ದ ಕಾನೂನುಗಳಡಿ ಹಸ್ತಾಂತರಿಸಿದ ಅರಣ್ಯ ಭೂಮಿಗಳನ್ನು ಡಿನೋಟಿಫಿಕೇಶನ್ ಮಾಡಿಲ್ಲ. ಕಂದಾಯ ಅಧಿಕಾರಿಗಳು ಸಂತ್ರಸ್ತರಿಗೆ ನೇರವಾಗಿ ಅರಣ್ಯ ಭೂಮಿಗಳನ್ನು ಮಂಜೂರಾತಿ ಮಾಡಿದ್ದಾರೆ. ಲಭ್ಯವಿದ್ದ ಕಾನೂನುಗಳ ಡಿನೋಟಿಫಿಕೇಶನ್ ಮಾಡಬೇಕಿತ್ತು. ಆಗ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಕಾನೂನು ಇರಲಿಲ್ಲ. ಆ ಕಾರಣಕ್ಕೆ ಡಿನೋಟಿಫಿಕೇಶನ್ ಆಗ ಮಾಡುವ ಅಗತ್ಯ ಉದ್ಭವಿಸಲಿಲ್ಲ. ಅರಣ್ಯ ಭೂಮಿ ಹಸ್ತಾಂತರ ಪ್ರಕ್ರಿಯೆಗಳ ಸರ್ಕಾರಿ ಆದೇಶಗಳಾಗಿವೆ ಇತ್ಯಾದಿ ಕಾನೂನು ವ್ಯಾಖ್ಯಾನಗಳನ್ನು ಕಾನೂನು ತಜ್ಞರು, ರಾಜಕಾರಣಿಗಳು ಶಿವಮೊಗ್ಗದ ತುಂಬೆಲ್ಲ ಹರಿಬಿಟ್ಟರು. ಈ ಕಾನೂನು ವ್ಯಾಖ್ಯಾನಗಳ ಹರಿದಾಟಗಳ ನಡುವೆ ಯಾವುದು ಸರಿ ಅಥವಾ ಯಾವುದು ತಪ್ಪು ಇತ್ಯಾದಿ ಗೊಂದಲಗಳಿಗೆ ಜೊತೆಗೆ ಈ ಸಾಗುವಳಿ ಜಮೀನುಗಳಿಂದ ನಮ್ಮನ್ನು ಒಕ್ಕಿಲಬ್ಬಿಸಬಾರದು ಎಂದು ಈ ಯೋಜನಾ ಸಂತ್ರಸ್ತರು ಭಯಗೊಂಡರು. ಸಿಕ್ಕವರಿಗೆಲ್ಲ ಅರ್ಜಿ ನೀಡುವುದು, ರಾಜಕಾರಣಿಗಳನ್ನು, ರಾಜಕೀಯ ಪಕ್ಷಗಳನ್ನು ಭೇಟಿ ಮಾಡುವುದು, ನ್ಯಾಯಾಲಯಗಳಲ್ಲಿ ಪ್ರಕರಣ ದಾಖಲಿಸುವುದು, ಪ್ರತಿಭಟನೆಗಳನ್ನು ಮಾಡುವುದು ಶಿವಮೊಗ್ಗ ತುಂಬೆಲ್ಲ ನಡೆದವು. ಈ ಎಲ್ಲ ಸಮಸ್ಯೆಗಳನ್ನೇ ಕೇಳಿ ನೋಡಿ ಆಸು ಒದ್ದುಕೊಂಡಿದ್ದ ಕಾಗೋಡು ತಿಮ್ಮಪ್ಪನವರು 2013ರಲ್ಲಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದರು. ಈ ಅವಧಿಯಲ್ಲಿ 10 ಹಲವು ಬಾರಿ ಸಂತ್ರಸ್ತರ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳೊಡನೆ ಸಭೆಗಳನ್ನು ನಡೆಸಿದರು. ಅಂತಿಮವಾಗಿ 2015ರಲ್ಲಿ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಮೇಲಿನ ಶರಾವತಿ ಯೋಜನಾ ಸಂತ್ರಸ್ತರ ಅರಣ್ಯ ಭೂಮಿ ಮಂಜೂರಾತಿ ಪ್ರಕರಣಗಳಲ್ಲಿ ಡಿನೋಟಿಫಿಕೇಶನ್ ಮಾಡಿ ಸರ್ಕಾರಿ ಆದೇಶಗಳನ್ನು ಹೊರಡಿಸಿದರು. ಸ್ಪೀಕರ್ ಆದಾಗ ಇವರು ಅವೆಲ್ಲ ಡಿನೋಟಿಫಿಕೇಶನ್ ಮಾಡಿದ್ರು. ಈ ಡಿನೋಟಿಫಿಕೇಶನ್ ಸರ್ಕಾರಿ ಆದೇಶಗಳನ್ನು ಶ್ರೀ ಗಿರೀಶ್ ಆಚಾರ್ ಬಿನ್ ಚಂದ್ರಾಚಾರ್ ಎನ್ನುವ ಖಾಸಗಿ ವ್ಯಕ್ತಿಯೊಬ್ಬರು ರಾಜ್ಯ ಹೈಕೋರ್ಟಿನಲ್ಲಿ WP ಸೋನ್ಸೋ ನಂಬರ್ ಪ್ರಶ್ನೆ ಮಾಡಿದರು. ನ್ಯಾಯಾಲಯ ವಿಚಾರಣೆ ನಡೆಸಿ ಅರಣ್ಯ ಸಂರಕ್ಷಣೆ ಕಾಯ್ದೆ 1980ರ ಅವಕಾಶ ಮತ್ತು ಸೂಚನೆಗಳಂತೆ ಕೇಂದ್ರ ಸರ್ಕಾರದ ಅನುಮತಿ ಪಡೆದಿಲ್ಲ
ಎಂದು ಅಭಿಪ್ರಾಯ ದಾಖಲಿಸಿ ದಿನಾಂಕ ಡ್ಯಾಶ್ ರಂದು ಕರ್ನಾಟಕ ಸರ್ಕಾರ ಹೊರಡಿಸಿದ್ದ ಮೇಲಿನ ಡಿನೋಟಿಫಿಕೇಶನ್ ಆದೇಶಗಳ ಪೈಕಿ ಒಂದು ಡ್ಯಾಶ್ ಡ್ಯಾಶ್ ಸಂಖ್ಯೆ ಆದೇಶವನ್ನು ವಜಾಗೊಳಿಸಿತು. ಒಟ್ಟು 9 ಡಿನೋಟಿಫಿಕೇಶನ್ ಆರ್ಡರ್ ಮಾಡಿದ್ರು. ಅದರಲ್ಲಿ ಒಂದು ಡಿನೋಟಿಫಿಕೇಶನ್ ಆರ್ಡರ್ನ ಹೈಕೋರ್ಟ್ ಕ್ವಾಶ್ ಮಾಡಿಬಿಡ್ತು. ಅರಣ್ಯ ಭೂಮಿ ಸಾಗುವಳಿ ಮಾಡುತ್ತಿರುವ ಸಂತ್ರಸ್ತ ಫಲಾನುಭವಿಗಳನ್ನು ಈ ಪ್ರಕರಣದಲ್ಲಿ ಪಾರ್ಟಿಗಳನ್ನಾಗಿ ಮಾಡಿಲ್ಲ, ಅವರುಗಳಿಗೆ ಅವಕಾಶ ನೀಡಿಲ್ಲ, ಅಹವಾಲು ಕೇಳಿಲ್ಲ. ಈ ಪ್ರಕರಣದಲ್ಲಿ ಏಕಪ್ರಕಾರವಾಗಿ ನ್ಯಾಯಾಲಯದ ತೀರ್ಪು ನೀಡಿದೆ. ಈ ತೀರ್ಪನ್ನು ಮರುಪರಿಶೀಲಿಸಬೇಕೆಂದು ಹೈಕೋರ್ಟಿನ ಏಕಸದಸ್ಯ ಪೀಠದ ತೀರ್ಪನ್ನು ಶ್ರೀ ನಾರಾಯಣ ಶೆಟ್ಟಿ ಎನ್ನುವವರು ಸದರಿ ರಾಜ್ಯ ಹೈಕೋರ್ಟಿನ ದ್ವಿಪೀಠದಲ್ಲಿ ಅಪೀಲ್ ದಾವೆ ಹೂಡಿದರು. ಈ ಅಪೀಲ್ ಅರ್ಜಿಯನ್ನು ದ್ವಿಸದಸ್ಯ ಪೀಠ ವಜಾಗೊಳಿಸಿತು. ಏಕಸದಸ್ಯ ಪೀಠದ ಆದೇಶವನ್ನೇ ಎತ್ತಿ ಹಿಡಿಯಿತು. ಹೈಕೋರ್ಟಿನ ದ್ವಿಸದಸ್ಯ ಪೀಠದ ತೀರ್ಪಿನ ನಂತರ ಕರ್ನಾಟಕ ಸರ್ಕಾರ ದಿನಾಂಕ 28/9/2018 ಶರಾವತಿ ಸಂತ್ರಸ್ತರಿಗೆ ನೀಡಿದ್ದ ಅರಣ್ಯ ಭೂಮಿ ಸಂಬಂಧ ಹೊರಡಿಸಿದ ಎಲ್ಲಾ ಡಿನೋಟಿಫಿಕೇಶನ್ ಆದೇಶಗಳನ್ನು ರದ್ದುಪಡಿಸಿತು. 9 ಡಿನೋಟಿಫಿಕೇಶನ್ ಮಾಡಿದ್ರು ಕಾಗೋಡು ತಿಮ್ಮಪ್ಪನವರು, ಸಿದ್ದರಾಮಯ್ಯ. ಕುಮಾರಸ್ವಾಮಿ ಸರ್ಕಾರ ಬಂತಲ್ಲ, ಅವ್ರೇನ್ ಮಾಡಿದ್ರು, ಒಂದು ವಜಾ ಮಾಡಿದ್ರೆ, ಇವ್ರೇನ್ ಮಾಡಿದ್ರು 9 ವಿತ್ಡ್ರಾ ಮಾಡ್ಬಿಟ್ರು. ಹೈಕೋರ್ಟಿನ ದ್ವಿಸದಸ್ಯ ಪೀಠದ (9,947 ಎಕರೆ ಅರಣ್ಯ ಭೂಮಿ ಸಾಗುವಳಿ ಮಾಡುತ್ತಿದ್ದ ಶರಾವತಿ ಯೋಜನಾ ಸಂತ್ರಸ್ತರು ಅನ್ಯಾಯಕ್ಕೆ ಒಳಗಾದರು. ಮತ್ತೊಂದು ಪ್ರಮುಖವಾಗಿ, ಈವರೆಗೂ ಪರಿಹಾರ ಭೂಮಿ ಪಡೆಯದೆ ಬಾಕಿ ಉಳಿದಿರುವ ಹಳೆ ಶರಾವತಿ ಸಂತ್ರಸ್ತರಿಗೆ ಅನ್ಯಾಯ ಮುಂದುವರಿಯಿತು. ಒಟ್ಟಾರೆ ಇವರೆಲ್ಲ ರಾಜ್ಯದ ವಿದ್ಯುತ್ಗಾಗಿ ಭೂಮಿ ಕಳೆದುಕೊಂಡು ಶರಾವತಿ ನಿರಾಶ್ರಿತರಾಗಿ ಕಳೆದ 65 ವರ್ಷಗಳಿಂದ ಪರಿಹಾರ ಕಾಣದೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಇವರ ಆಕ್ರಂದನಗಳು ಅರಣ್ಯರೋಧನವಾಗಿವೆ. ಈ ಸಂತ್ರಸ್ತರ ಒಳಗಿನ ಬೆಂಕಿ ಶಿವಮೊಗ್ಗದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಈ ಸಂತ್ರಸ್ತರ ಬಗ್ಗೆ ಕಾಗೋಡು ತಿಮ್ಮಪ್ಪನವರ ಮತ್ತು ಸಂತ್ರಸ್ತರು ಬಯಸುತ್ತಿರುವ ಪರಿಹಾರಗಳು ಸರ್ಕಾರದ ಮುಂದೆ ಮನವಿ. ನಂಬರ್ 1, ಶರಾವತಿ ವಿದ್ಯುತ್ ಯೋಜನೆಗಳಿಗಾಗಿ ಭೂಮಿ ಕಳೆದುಕೊಂಡು ಈವರೆಗೂ ಪರಿಹಾರ ಭೂಮಿ ಪಡೆಯದಿರುವ ಸಂತ್ರಸ್ತರಿಗೆ ಮೊದಲು ಕಂದಾಯ ಭೂಮಿಗಳನ್ನು ಕಡ್ಡಾಯವಾಗಿ ವಿಳಂಬ ಮಾಡದೆ ನೀಡಬೇಕು. ನಂಬರ್ 2, ಇನ್ನು ಅರಣ್ಯ ಭೂಮಿ ಪರಿಹಾರವಾಗಿ ಪಡೆದು ಸಾಗುವಳಿ ಮಾಡುತ್ತಾ ಈಗ ಅನ್ಯಾಯಕ್ಕೆ ಸಿಲುಕಿರುವವರಿಗೆ ರಾಜ್ಯ ಉಚ್ಚ ನ್ಯಾಯಾಲಯ ಉಲ್ಲೇಖಿತ ದಾವೆಗಳಲ್ಲಿ ನೀಡಿರುವ ತೀರ್ಪುಗಳನ್ನು ಮರುಪರಿಶೀಲನೆಗಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೂಡಲೇ ಮೇಲ್ಮನವಿ ಸಲ್ಲಿಸಬೇಕು. ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಜಾರಿ ಪೂರ್ವದಲ್ಲಿ ಅರಣ್ಯ ಭೂಮಿ ಹಸ್ತಾಂತರ ಮತ್ತು ಮಂಜೂರಾತಿ ಪ್ರಕರಣಗಳಲ್ಲಿ ಅಂದಿನ ಇಲಾಖೆಗಳ ಮಧ್ಯೆ ಸರ್ಕಾರಿ ಆದೇಶಗಳಾಗಿವೆ. ಅಂದಿನ ಅಧಿಕಾರಿಗಳ ಕಾನೂನು ಜ್ಞಾನ ಮತ್ತು ಲೋಪಗಳಿಂದ ಡಿನೋಟಿಫಿಕೇಶನ್ ಆದೇಶಗಳನ್ನು ಅಂದು ಹೊರಡಿಸಿಲ್ಲ. ಆ ತಪ್ಪನ್ನು ಸರಿಪಡಿಸುವ ಸಲುವಾಗಿ ಜೊತೆಗೆ ಉಲ್ಲೇಖಿತ ಕಾನೂನು ಜಾರಿ ಮಾಡುವ ಪೂರ್ವದಲ್ಲಿ ಸರ್ಕಾರಿ ಆದೇಶಗಳಾಗಿರುವ ಕಾರಣಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಅಗತ್ಯವಿಲ್ಲವೆಂದು ಪರಿಭಾವಿಸಿ ಈಗ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಒಂದು ವೇಳೆ 1980 ನಂತರ ಹಸ್ತಾಂತರ ಮತ್ತು ಮಂಜೂರಾತಿ ಪ್ರಕ್ರಿಯೆಗಳನ್ನು ಮಾಡಿದ್ದಲ್ಲಿ ಅಂತಹ ಪ್ರಕರಣಗಳಿಗೆ ಕೇಂದ್ರ ಸರ್ಕಾರದ ಅನುಮತಿ ಪಡೆಯುತ್ತೇವೆಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿ ರಾಜ್ಯ ಹೈಕೋರ್ಟಿನ ತೀರ್ಪುಗಳನ್ನು ವಜಾಗೊಳಿಸಬೇಕು. ಅಥವಾ ರಾಜ್ಯ ಹೈಕೋರ್ಟಿನ ತೀರ್ಪುಗಳ ಪ್ರಕಾರ ಶರಾವತಿ ಸಂತ್ರಸ್ತರ ಅರಣ್ಯ ಭೂಮಿ ಮಂಜೂರಾತಿ ಡಿನೋಟಿಫಿಕೇಶನ್ ಪ್ರಕರಣಗಳಿಗೆ ಭಾರತ ಸರ್ಕಾರದ ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ನವದೆಹಲಿ ಇವರ ಅನುಮತಿ ಪಡೆದು ಹೊಸದಾಗಿ ಡಿನೋಟಿಫಿಕೇಶನ್ ಆದೇಶಗಳನ್ನು ಕರ್ನಾಟಕ ಸರ್ಕಾರ ಹೊರಡಿಸಬೇಕು. ಮತ್ಯಾವುದಾದರೂ ಪರಿಹಾರ ಮಾರ್ಗಗಳನ್ನು ಹುಡುಕಿ 65ಕ್ಕೂ ಹೆಚ್ಚು ವರ್ಷಗಳಿಂದ ಅನ್ಯಾಯ, ಆತಂಕ, ರೋದನ ಅನುಭವಿಸುತ್ತಿರುವ ಈ ಶರಾವತಿ ಯೋಜನಾ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಈಗ 53-51ನೇ ಸಾಲಿನಲ್ಲಿ ಸರ್ಕಾರ ಕಂದಾಯ ಭೂಮಿಗಳ ಇದು ಯಾವುದೋ ದರಖಾಸ್ತು ಭೂಮಿಗಳನ್ನು ಮಂಜೂರು ಮಾಡಿದೆ. ಅದ್ ಬೇರೆ ಇದೆ ಹೇಳ್ತೀನಿ. ಈಗ ಬೇರೆ ಶರಾವತಿ ಮಾತ್ರ ಒಂದು ನಿಮಿಷ ಮಂಜೂರು ಮಾಡಿದೆ. ಈಗ ಇತ್ತೀಚೆಗೆ 1985ನಲ್ಲಿ ಅದನ್ನ ಎಂಥದ್ದು ಮೈನರ್ ಫಾರೆಸ್ಟು ಡೀಮ್ಡ್ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಇದಾಗಿದ್ದು ಡೀಮ್ಡ್ ಫಾರೆಸ್ಟ್ ಅಂತ ಶಿಕಾರಿಪುರ, ತೀರ್ಥಹಳ್ಳಿ ಈಗೆಲ್ಲ ಹೊಡಿತಾ ಇದ್ದಾರೆ, ಟ್ರೆಂಚ್ ಹೊಡಿತಾ ಇದ್ದಾರೆ.
ಹಂಗಾರೆ ಹ್ಮ್. ನೆಕ್ಸ್ಟ್ ಇನ್ನೊಂದು ಪೇಜ್ ಇದೆ. ಅವ್ರು ಹೇಳಿದ್ದಕ್ಕೆ ಹ್ಮ್. ಕೋಣಂದೂರು ಲಿಂಗಪ್ಪನವ್ರದ್ದು ಹ್ಮ್. ಅವರ ತಾತ ಮಂಜೂರಾಗಿರೋ ಜಮೀನೇ ಮೊನ್ನೆ ಗೊತ್ತು ಇದು ಮಾಡಿದ್ದಾರೆ. ಅದು ಇದೆ ಫಾರೆಸ್ಟ್ ರೈಟ್ ಆಕ್ಟ್ ಅಲ್ಲಿ ಹ್ಮ್. ಅವ್ರು ದೇ ಆರ್ ಕ್ಲೈಮಿಂಗ್ ಆಸ್ ಐ ನೋ. ಹ್ಮ್. ಈಗ ಇದೇನಾಗಿದೆಯಲ್ಲ ಇವ್ರು ಹೇಳ್ತಾ ಇರೋದು ಸರಿನೇ. ಈಗಾಗಲೇ ಈ ಸಂತ್ರಸ್ತರ ಬಗ್ಗೆ ವಿವರವಾಗಿ ನಾನು ಹೇಳ್ತೀನಿ. ಹಾಂ ಹೇಳಿ ಸರ್ ಹೇಳಿ ಮೊದಲು ಮೂಮೆಂಟ್ ಸ್ಟಾರ್ಟ್ ಮಾಡಿದನೇ ನಾನು ಸರ್. ಆ ಕಾಲದಲ್ಲಿ ತಿಮ್ಮಪ್ಪನವ್ರ ಹತ್ರ ಎಲ್ಲ ಹೇಳಿದ ಮೇಲೆ ತಿಮ್ಮಪ್ಪ ನಾವು ಸೇರ್ಕೊಂಡು ಮಲೆಶಂಕರದಲ್ಲಿ ಮತ್ತು ಶೆಟ್ಟಿಕೆರೆಯಲ್ಲಿ ದೊಡ್ಡ ಕಾರ್ಯಕ್ರಮನೇ ಮಾಡಿದ್ವಿ ನಾವು ಮುಳುಗಡೆ ಸಂತ್ರಸ್ತರು. ನಮಗೆ ಆ ಮಾಹಿತಿ ಕಲೆಕ್ಟ್ ಮಾಡೋದು ನಾವು ಕಂಪ್ಲೀಟ್ ಏನು ಬಿಫೋರ್ ಅವಾಗ ರಿಲೀಸ್ ಆಗಿತ್ತು ಲ್ಯಾಂಡು, ಅದನ್ನು ತಗೊಂಡು ಹೋಗಿ ಆಗ ಮದನ್ಗೋ ಮೀಟಿಂಗ್ ಕರೆದು ತಿಮ್ಮಪ್ಪನವರು ಎಲ್ಲೇ ಬೆಂಗಳೂರಲ್ಲಿ ಕರೆದಾಗ ಮದನ್ ಗೋಪಾಲ್ ಸೆಕ್ರೆಟರಿ ಇದ್ರು, ಅವನು ಕಮ್ಯುನಿಸ್ಟ್. ಅವೆಲ್ಲ ದಾಖಲೆ ಕೊಟ್ಟರೆ ಬ್ರೀಫ್ ಆಗಿ ಹೇಳ್ತೀನಿ, ಡೀಟೇಲ್ಸ್ ಹೋಗಲ್ಲ. ಅವನೊಂದು ತೀರ್ಮಾನ ಹೇಳ್ದ, ಇದು ರಿಲೀಸ್ ಆಗಿರೋ ಲ್ಯಾಂಡ್ ನಾನು ನೋಟಿಫಿಕೇಶನ್ ಮಾಡ್ತೀನಿ ಅಂತ. ಯಾರು? ಮದನ್ ಗೋಪಾಲ್. ನಮಗೆ ರೊಟ್ಟಿ ಜಾಸ್ತಿ ಉಗ್ದ ಬಿದ್ದಂಗೆ ನಡೆದ ಘಟನೆ. ಅದನ್ನೇನು ಮಾಡಿದ್ವಿ, ಕ್ಯಾಟಗರಿ 3 ಮಾಡಿದ್ವಿ ನಾವು. ಅದರಲ್ಲಿ ಎ ಕ್ಯಾಟಗರಿ, ಬಿ 1, 2, 3 ಮಾಡಿ ಕೊನೆಗೆ ಎಲ್ಲ ಅಳತೆ ಮಾಡಿಸಿ ಬಿ ನೋಟಿಫಿಕೇಶನ್ ಮಾಡಿಬಿಟ್ಟಾಗ ಯಾರೋ ಮದನ್ ಗೋಪಾಲ್ ಸಪೋರ್ಟ್ ಆಗಿ ಫಾರೆಸ್ಟ್ನವ್ರು ಇಟ್ಕೊಂಡು ರೆವಿನ್ಯೂ ಇಟ್ಕೊಂಡು ಸರ್ವೆ ಮಾಡಿ ಹಕ್ಕುಪತ್ರನ ಕೊಟ್ಬಿಟ್ಟಿದ್ವಿ. ಬ್ರೀಫಾಗಿ ಹೇಳ್ತೀನಿ, ಡೀಟೇಲ್ಸ್ ಹೋಗಲ್ಲ. ಆಮೇಲೆ ಅವನೇನು ಆಚಾರ್ಯನ್ನು ಹೈಕೋರ್ಟಿಗೆ ಇದು ಮಾಡಿ ಪ್ರೆಸೆಂಟ್ ಮಾಡ್ದ ವಿತೌಟ್ ಪರ್ಮಿಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಅದಕ್ಕೆ ಪ್ರೀವಿಯಸ್ ಆಗಿ ಮದನ್ ಗೋಪಾಲಿಗೆ ನಾನು ಹೇಳಿದೆ, ಸರ್ ಇಟ್ ವಾಸ್ ರಿಲೀಸ್ ಆನ್ ದಟ್ ಟೈಮ್ ಬಟ್ ನಾಟ್ ನೋಟಿಫೈಡ್ ಪ್ರಾಪರ್ಲಿ. ಇಟ್ ಹ್ಯಾವ್ ಟು ಒಬ್ಟೈನ್ ದಿ ಪರ್ಮಿಷನ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರ ಸರ್ಕಾರದಿಂದ ಒಬ್ಟೈನ್ ಮಾಡಬೇಕು ಅಂತ ಹೇಳಿದಾಗ ಮದನ್ ಗೋಪಾಲ್ ಹೇಳಿದ್ರು, ನಾನು ಹೋಗಿ ಕೇಳ್ಕೊಂಬಂದಿದ್ದೇನೆ, ಅಲ್ಲಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತಂದ್ರೆ ತಪ್ಪಾಯ್ತು. ಅದರ ಪ್ರತಿಫಲ ಇವತ್ತಾಗಿರ್ತಕ್ಕಂಥದ್ದು. ಈಗಾಗಲೇ ಈಗಾಗಲೇ ಮಧು ಬಂಗಾರಪ್ಪನವರು ಮತ್ತು ಜಿಲ್ಲಾ ಮಟ್ಟದ ನಮ್ಮ ಸಮಿತಿ ಅದನ್ನೆಲ್ಲ ಪರವಿಮರ್ಶೆ ಮಾಡಿ ಅಳತೆ ಮಾಡಿ ರೆಡಿ ಇದೆ. ಈಗ ಇನ್ನೊಂದು ಈಗ PCCF ಹತ್ರ ಹೋದರೆ ಎಲ್ಲ ಮಾಹಿತಿ ಸಿಗ್ತದೆ. ಈಗಾಗಲೇ ಅದು ಫೈನಲ್ ಸ್ಟೇಜಿಗೆ ಬಂದಿದೆ. ಅವ್ರು ಅಷ್ಟವರೆಗೂ ಹಕ್ಕುಪತ್ರ ಸಿಗುತ್ತೆ ಅನ್ನೋದನ್ನೇ ಈ ಮಾಹಿತಿ ನಮ್ಮ ಗಮನದಲ್ಲಿ. ಯಾಕೆಂದ್ರೆ ಒಂದು ನಿಮಿಷ, ನೀವು ಹಳೆ ಇನ್ನೂ ಏನೇನೋ ಹೇಳಿದ್ರಿ, ಅದೆಲ್ಲ ನಾನು ಹೇಳಕ್ ಹೋಗುದಿಲ್ಲ. ಇದು ಬ್ರೀಫ್ ಹಿಸ್ಟ್ರಿ. ಯಾಕೆಂದ್ರೆ ಒಬ್ಬ ಹೆಣ್ಣು ಮಗಳ ಕತೆ ಇದು. ನಾವು ಒಂದು ಪ್ರತಿಭಟನೆ ಮಾಡ್ತಿದ್ವಿ, ಇವ್ರು ಹೇಳಿದ್ರು, ಬಹಳ ಒಳ್ಳೆ ವಿಷಯ ಹೇಳಿದ್ರು. ಅದರಲ್ಲಿ ಆ ಹೆಣ್ಣು ಮಗಳು ನನಗೆ ಅಡ್ಡ ಹಾಕಿದ್ವಿ. ನಮಗೆ ನಿನ್ನೆ ಫಾರೆಸ್ಟ್ನವ್ರು ಬಂದು ಖುಲ್ಲಾ ಮಾಡ್ತಾ ಇದ್ದಾರೆ, ಮಡೆನೂರು ಗ್ರಾಮದಿಂದ ಬಿಟ್ಟು ಬಂದ್ವಿ, ಲಿಂಗನಮಕ್ಕಿಯಿಂದ ಬಿಟ್ಟು ಬಂದು ಈ ಕಾಡಿನಲ್ಲಿ ಹೊರಟೋಗಿದ್ದಾರೆ, ನಾವು ಎಲ್ಲಿ ಹೋಗೋಣ ಮಕ್ಕಳು ಮರಿ ಅಂತ ಹೇಳಿ ಅಳಕ್ ಶುರು ಮಾಡಿದ್ರು. ದಲಿತರು, ಈಸೂರು ದಲಿತರ ಹೋರಾಟಕ್ಕೆ ಹೋಗಿತ್ತು ನಾವು. ಮಳೆ ಅಂದ್ರೆ ಮಳೆ ಬರ್ತಿದೆ, ಹೆಣ್ಮಗಳು ಅಡ್ಡ ನಿಂತ್ಬಿಟ್ರು ಅಳ್ತಾ. ಅದನ್ನೇ ಕಾರಣ ಇಟ್ಕೊಂಡು ತಿಮ್ಮಪ್ಪನವ್ರ ಹತ್ರ ಹೋಗಿ ಎಲ್ಲ ಬ್ರೀಫ್ ಮಾಡಿದೆ. ಅದಕ್ಕೆ ಅದು ಮುಗಿದೋಗಿರೋ ಕಥೆ ಅಲ್ಲ, ಇದು ಮುಗಿದೋಗಿದೆ. ಈಗ ಫೈನಲ್ ಸ್ಟೇಜ್ ನಲ್ಲಿ ಇದೆ. ಇದು ನಿಮಗೆ ಮಾಹಿತಿ ಬೇಕು ಅಂದ್ರೆ PCCF ಆಗುತ್ತೆ ಎಲ್ಲರಿಗೂ. ನಾನು ಕಮಿಟಿಯಲ್ಲಿ ಇದ್ದೀನಿ. ನೀವು ಇದ್ದೀರಾ? ಎಸ್ ಅದರಿಂದ ಹೇಳ್ತೇನೆ, ಇದು ನಿಮಗೆ ಇರಲಿ ಮಾಹಿತಿ. ಇದು ಒಳ್ಳೆ ವಿಷಯನೇ, ಇಶ್ಯೂ ತಗೊಂಡಿದ್ರೆ ಒಳ್ಳೆ ವಿಷಯ. ಅದು ಫೈನಲ್ ಸ್ಟೇಜ್ ಬಂದಿದೆ. ನಾವು ಪ್ರೋಸೆಸ್ ಮಾಡಿದ್ರೆ ಆದ್ರೆ ನಮಗೂ ಕ್ರೆಡಿಟ್ ಬರುತ್ತೆ. ಆಮೇಲೆ ಈ ಚರ್ಚೆ ಆಗ್ಬೇಕಾದ್ರೆ ನಾನು 15,000 ಅರ್ಜಿ ಹಾಕಿದ್ದೆ ಶಿಕಾರಿಪುರ ಎಕ್ಸಾಮ್. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಈ ರಾಜ್ಯದ ಇತಿಹಾಸದಲ್ಲಿ ಅಧಿಕಾರ ಇರ್ತಕ್ಕಂಥ ವರ್ಗ ಯಾವತ್ತೂ ಕೆಳವರ್ಗಗಳಿಗೆ ಏನು ನ್ಯಾಯ ಕೊಡೋಕ್ಕೆ ಪ್ರಯತ್ನ ಮಾಡಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. 94C ಮಾಡಿದ್ದು ಯಾರು? ಶ್ರೀನಿವಾಸ್ ಪ್ರಸಾದ್, ನನ್ನ ಕ್ಲಾಸ್ಮೇಟ್. ಅದು ನಮಗೆ ಹಳ್ಳಿಗಳಿಗೆ ಹೋದಾಗ ಗೊತ್ತಾಗ್ತಿತ್ತು, ನಮ್ಮ ಕೆಳವರ್ಗದ ಜನ ಪೂರ್ತಿ ಗೋಮಾಳದಲ್ಲೇ ಮನೆಗಳ ಕಟ್ಕೊಂಡ್ಯಾರೆ ಅಂತಂದ್ರೆ. ತಿಮ್ಮಪ್ಪನವ್ರು ನನಗೆ ಪ್ರೆಸರ್ ಮಾಡಿಸಿದ್ವಿ. ಅವಾಗ 20-30 ಮಂಜೂರು ಮಾಡಿದ್ವಿ. ಆಮೇಲೆ ತಿಮ್ಮಪ್ಪನವ್ರು ನನಗೆ ಬೈದು ಹೇಳೋಕ್ಕಾಗಿದ್ದು 50-80 ಕೊಡೋಕೆ ಮಾಡಿಸಿದೆ ನಾನು ಉದಾಹರಣೆಗೆ. ಆದರೆ ಈ 50-80 ಇರಲಿ, 20-30 ಇರಲಿ, ಎಲ್ಲೆಲ್ಲಿ ಪವರ್ಫುಲ್ ಜನ ಇದ್ದಾರೆ ಅಲ್ಲಿ ಒಂದು ಗುಂಟೆನೂ ಕೊಡಲಿಲ್ಲ. ನಮ್ಮದೇ ಸರ್ಕಾರ. ನಾನೇನೋ ಹೇಳಕ್ ಕೊಟ್ಟಿದ್ದೇನೆ ಕೇಳಿ. ಈ ದೇಶದ ಇತಿಹಾಸದಲ್ಲಿ ಯಾರು ಪವರ್ಫುಲ್ ಜನ ಅಧಿಕಾರದಲ್ಲಿ ಇರ್ತಾರೆ ಅವರು ಕೆಳವರ್ಗನ ಯಾವುದೇ ಕಾನೂನು ಬಂದರೂ ಮಾಡೋದಕ್ಕೆ ಬಿಡೋದಿಲ್ಲ. ಇದು ನನ್ನ ಸ್ವಂತ ಅನುಭವ. ನಾನು 94C ನಮ್ಮ ತಾಲೂಕಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ 7,000 ಜನಕ್ಕೆ ಸೈಟ್ ಕೊಡಿಸಿದ್ದೀವಿ. ಅದೇ ಪಕ್ಕದ ತಾಲೂಕು ಹಿರೇಕೆರೆ ಬಂದರೆ ಕೆಳವರ್ಗದ ಜನ ಇರೋ ಕಡೆಗೆ ಊರು ಹೊರಗಿರ್ತಕ್ಕಂಥ ಜನಕ್ಕೆ ಅರ್ಜಿ ಹಾಕಿದ್ರು ಒಂದು ಸೈಟ್ ಮಂಜೂರಾಗಿಲ್ಲ. ನಾವು ಹೋಗಿ ಬಂದಿದ್ದೀವಿ MLA ಗಿದ್ದು, ಅಲ್ಲೆಲ್ಲ ಕೆಲಸಗಳು ಸರಿಯಾಗಿದೆ. ಏನ್ ಮಾಡಬೇಕು ಮುಂದೆ, ಏನ್ ಮಾಡಬೇಕು ಕಂಪ್ಲೀಟ್ ಮಾಡ್ತೀನಿ. ಇದು ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ತೀನಿ.
ವರ್ಗದವರು ಇದ್ದಾರೆ. ಸರ್ಕಾರ 2014ರಲ್ಲಿ ಇವರಿಗೆ ಜೀವನೋಪಾಯ ರಕ್ಷಣೆ ಅಂತ ಕೊಟ್ಟು, ಯಾರಿಗೆ ಕಣ್ಣು ಕಿವಿ ಇಲ್ಲ ಅಂಗವಿಕಲರಿಗೆ, ಗಂಡ ಹಿಂದೆ ಸತ್ತೋದಂಥ ವಿಧವೆಯರಿಗೆ, ಗಂಡ ಬಿಟ್ಟಂಥವರಿಗೆ, ಆರ್ಥಿಕ ಪದವಿ ಡಬಲ್ ಡಿಗ್ರಿ ಪಡೆದಂಥ ಆರ್ಥಿಕ ದುರ್ಬಲ ವರ್ಗದವರಿಗೆ ಇವರ ರಕ್ಷಣೆ ಅಂತ ಕೊಡ್ತು. ಆದರೆ ಸರ್ಕಾರದಲ್ಲಿ ನೀವೇನು STP ಅವ್ರು ಹೇಳ್ತಾ ಇದ್ದಾರೆ ದುಡ್ಡುಗಳನ್ನು, ಆ ರೀತಿ ಅನುದಾನಗಳ ಪ್ರತಿಯೊಂದು ಕೊಟ್ಟರು. ಯಾವುದೋ ಒಂದು ಊರಿಗೆ ಬಂದು ಆಶ್ರಯ ಮಾಡಲಿಕ್ಕೆ ಉಳ್ಕೊಳ್ಬೇಕು, ಅದು ಯಾವುದೇ ರೀತಿ ಯುಟಿಲೈಸ್ ಆಗ್ತಾ ಇಲ್ಲ. ಈಗ ದೊಡ್ಡ ದೊಡ್ಡ ಮಹಲ್ಗಳು ಬರ್ತಾರೆ, ಒಂದೇ ಮಹಲ್ಗಳಲ್ಲಿ ಹಣ್ಣು ಹಪ್ಪಳ ಎಲ್ಲದೂ ಬರ್ತಾರೆ. ರೈತರಿಂದ ಒಂದು ಖರೀದಿ ಮಾಡ್ತಾರೆ, ಯಾವುದೋ ಒಂದು ಹಣ್ಣು ಆಗಿರ್ಬೋದು, ನುಗ್ಗೆಕಾಯಿ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಆದರೆ ಇವ್ರ ಹತ್ರ 20 ರೂಪಾಯಿ ಖರೀದಿ ಮಾಡಿ ಬೆಳೆದ ಕಷ್ಟಪಟ್ಟು ಬೆಳೆದಂಥವ್ರಿಗೆ ಅಲ್ಲಿ ಒಂದಕ್ಕೆ 50 ರೂಪಾಯಿ 60 ರೂಪಾಯಿ ಮಾಡ್ತಾರೆ. ಮಧ್ಯದ ದಲ್ಲಾಳಿಯವರು ಮಾರ್ಕೆಟಿಂಗ್ ಮಾಡ್ತಾರೆ. ಇವರಿಗೆ ಆದಂಥ ಒಂದು ಸಂತೆ ಮಾಡಿ ಒಂದು ಯಾವ ಏರಿಯಾ ಇರುತ್ತೋ ಬೀಟ್ ಬಿದ್ದಿರುತ್ತೋ ಅಲ್ಲಿ ಜಾಗದಲ್ಲಿ ವ್ಯವಹಾರ ಮಾಡ್ಕೊಳ್ಬೇಕು ಅಂತ ಇದೆ. ಆದರೆ ಯಾವುದೇ ರೀತಿ ಆಗ್ತಾ ಇಲ್ಲ. ಇದನ್ನ ಕನ್ಸಿಡರ್ ಮಾಡ್ಕೊಂಡು ಅವ್ರಿಗೆ ಅವಕಾಶ ಮಾಡಿಕೊಂಡ್ರೆ ಸರ್ಕಾರದಲ್ಲೇ ಅವ್ರಿಗೆ ಅವಕಾಶಗಳಿದೆ, ಅವ್ರಿಗೆ ಮಾಡಿಕೊಟ್ರೆ ನಿಜವಾದ ಯಾರು ದುಡ್ದಿರ್ತಾರೋ ರೈತರ ವರ್ಗದವ್ರಿಗೆ ಅವ್ರಿಗೆ ಬದುಕಲಿಕ್ಕೆ ಅವಕಾಶ ಇದೆ. ಮತ್ತೆ ಯಾರು ತಂದೆ ತಾಯಿಗಳು ಮಕ್ಕಳು ಓಡಿಸಿದಾರೋ ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಬಿಡ್ತಾರೆ.